ಶ್ರವಣೀಡೆಯ ಶುಭ ಶನಿವಾರ ನಿನ್ನ ಪುಣ್ಯವಾರ ಕರುಣೆಯನೇ ತೋರೆಯ ಪ್ರಭುವೇ ಅಭಯವನ್ನು ನೀಡೆಯ. ಶನಿದೇವರ ಪಾದಕ್ಕೆ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ. ಬೇಡಿದವರಿಗೆ ಬೇಡದ ಭಾಗ್ಯವನ್ನು ಕೊಡುವಂತ ನಮ್ಮ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಶನೇಶ್ವರ ಸ್ವಾಮಿಯ ದೇವಸ್ಥಾನದ ಲೋಕಾರ್ಪಣೆಯ ಒಂದು ಪುಣ್ಯ ಕಾರ್ಯಕ್ರಮದ 48ನೇ ದಿವಸದ ಮಂಡಲ ಪೂಜೆ, ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಲ್ಲೂರು ಕ್ಷೇತ್ರದ ಧರ್ಮದರ್ಶಿಗಳಾದಂಥ ಶ್ರೀಯುತರಾದ ಶ್ರೀಮತಿ ಮತ್ತು ಶ್ರೀ ವರದರಾಜರವರು ಮತ್ತು ಗುಣಶೇಖರ್ ಅವರು ಮದ್ದೂರು ಇವರ ಕುಟುಂಬ ವರ್ಗದವರ ಒಂದು ಸೇವಾರ್ಥದ ಜೊತೆಯಲ್ಲಿ ಈ ಕಾರ್ಯಕ್ರಮ ಮತ್ತು ಭಗವಂತನ ದರ್ಶನ ಮತ್ತು ಗೊರವನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಸಹಕಾರದಿಂದ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿ ಲೋಕಾರ್ಪಣೆಯಾದ 48ನೇ ದಿವಸದ ಈ ಪುಣ್ಯ ಕಾರ್ಯಕ್ರಮ ಸ್ವಾಮಿಗೆ ಸಮರ್ಪಿತವಾಗಲಿ ಅಂತ ಭಕ್ತ ಮಹಂದಾತ ಅಥವಾ ಶನಿ ಪ್ರಭಾವ ಎಂಬ ಕತೆ ಪರಮಾತ್ಮನಿಗೆ. ಕರುಣಿಸಿ ಬಾರೋ ಕರುಣೆಯ ತೋರೋ, ಕರುಣಿಸಿ ಬಾರೋ ಕರುಣೆಯ ತೋರೋ, ಭಕ್ತನ ಕಾಡರು ಈ ಮೊರೆಯಲು ಹೇಳಲು. ಶನಿದೇವ ಪಾದಯಾನಿ ಧನುಷನವ ನೀಡೆಯ. ಬಾಳಲು ನಾನು ಬಳಲಿದೆ ನಿಂದು ದಾರಿ ಕಾಣದೆ ನಾನೊಂದು, ಬಾಳಲು ನಾನು ಬಳಲಿದೆ ನಿಂದು ದಾರಿ ಕಾಣದೆ ನಾನೊಂದು, ಗೊರವನಹಳ್ಳಿ ಒಡೆಯನೆ ಶ್ರೀ ಶನಿದೇವನೇ ಎದ್ದು ನೀ ಬಾರಯ ದೇವ ದೀನನ ನೋಡೆಯ. ಗೊರವನಹಳ್ಳಿ ಒಡೆಯನೆ ಶ್ರೀ ಶನಿದೇವನೇ ಎದ್ದು ನೀ ಬಾರಯ ದೇವ ದೀನನ ನೋಡೆಯ. ಶುಭ ಶನಿವಾರ ನಿನ್ನ ಪುಣ್ಯವಾರ, ಶುಭ ಶನಿವಾರ ನಿನ್ನ ಪುಣ್ಯವಾರ ಕರುಣೆಯನೇ ತೋರೆಯ ಪ್ರಭುವೇ ಅಭಯವನ್ನು ನೀಡೆಯ. ಶನಿದೇವ ಪಾದಯಾನಿ ಧನುಷನವ ನೀಡೆಯ.
ನಿನ್ನನ್ನು ಕಾಣುವ ಆಸೆಯು ಇಂದು ಕಾಣೆಯೇವೋ ನಾನೊಂದು. ನಿನ್ನನ್ನು ಕಾಣುವ ಆಸೆಯು ಇಂದು ಕಾಣೆಯೇವೋ ನಾನೊಂದು. ಜ್ಯೋತಿರಾಗ ಪ್ರಿಯನೇ ತುಳಸಿ ಬಾಲನು ಮನೆ ಎದ್ದು ನೀ ಬಾರಯ ದೇವಾ ತೀರನ ನೋಡೆಯ. ಜ್ಯೋತಿರಾಗ ಪ್ರಿಯನೇ ತುಳಸಿ ಬಾಲನು ಮನೆ ಎದ್ದು ನೀ ಬಾರಯ ದೇವಾ ತೀರನ ನೋಡೆಯ. ಶುಭ ಶನಿವಾರ ನಿನ್ನ ಪುಣ್ಯವಾರ, ಶುಭ ಶನಿವಾರ ನಿನ್ನ ಪುಣ್ಯವಾರ. ಕರುಣೆಯಲಿ ತೋರೆಯ ಪ್ರಭುವೇ ಅಭಯವನ್ನು ಬೇರೆಯ. ಶನಿದೇವ ಮಾರೆಯ ನೀ ಧನುಷನವ ನೀಡೆಯ. ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ. ಹೇಳಿದ ಭಾಗ್ಯವ ಕೊಟ್ಟು ಫಲವ ಪ್ರಭು ನೀನಯ್ಯ. ನೀನು ಬಾರದೆ ಈ ಜಗವೇ ಒಳಿಯದು ದೇವ ಬಾರೆಯ. ಶನಿದೇವ ಬಾರೆಯ. ಗೋವಿಂದ ಗೋವಿಂದ. ಗೊರವನಹಳ್ಳಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ. ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ. ಈ ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ ಭಕ್ತ ಮಹಾಂದಾತ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಈ ಪುಣ್ಯಕಥೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ವಲ್ಲ. ಭೂಲೋಕದಲ್ಲಿ ಭಕ್ತಿ ಎಲ್ಲ ಕ್ಷೀಣವಾಗುತ್ತಿರುವ ಸಂದರ್ಭದಲ್ಲಿ ಸೂರ್ಯನ ಹೆಂಡತಿಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನು ಲೋಕ ಕಲ್ಯಾಣವನ್ನು ಬಯಸಿ ಮಾನವರನ್ನ ಹದಗೊಳಿಸುತ್ತಾನೆ ಎಂಬತಕ್ಕಂಥ ಮಾತಿನಂತೆ ಯಾವ ಸೂರ್ಯನ ಹೆಂಡತಿಯಾದ ಛಾಯಾದೇವಿಯ ಗರ್ಭಸಂಜಾತನಾಗಿ ಜಗದೊಡೆಯನಾದ ಸನೇಶ್ವರ ಭೂಲೋಕದಲ್ಲಿ ಅವತಾರವನ್ನು ತಾಳಿದ್ದಾನೆ. ಮಹಂದಾತ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡುತ್ತಿರಬೇಕಾದ್ರೆ ಸನೇಶ್ವರ ಛಾಯಾಪುತ್ರನಾಗಿ ತಾನು ಭೂಲೋಕದಲ್ಲಿ ಜನಿಸಿರಬೇಕಾದ್ರೆ ಶಿವನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥ ಈ ಸನೇಶ್ವರ ಮತ್ತು ಲಕ್ಷ್ಮಿ ಇಬ್ಬರು ಒಂದು ಸಾರಿ ಎದರಾ ಬದರಾ ಬಂದರು. ಸನೇಶ್ವರ ಕೇಳ್ತಾನೆ, ಓಹೋ ಲಕ್ಷ್ಮೀ ದೇವಿ, ಎಂತ ಚಂಚಲ ನೀನು. ಇವತ್ತಿಲ್ಲಿರ್ತೀಯ, ನಾಳೆ ಅಲ್ಲಿಗೆ ಹೋಗ್ತೀಯ, ನಾಳೆ ಅಲ್ಲಿಗೆ ಹೋಗ್ತೀಯ, ಕೆಲವ್ರು ಕಣ್ಣೀರು ಹಾಕಿಸ್ತೀಯ, ಕೆಲವ್ರು ಸಂತೋಷ ಪಡಿಸ್ತೀಯ, ಎಂತ ಚಂಚಲ ನೀನು. ಆದ್ರೆ ನನ್ನನ್ನು ಕಂಡ್ರೆ ಜನ ಭಯಭಕ್ತಿಯಿಂದ ಪೂಜೆ ಮಾಡ್ತಾರೆ. ಲಕ್ಷ್ಮಿ ಹೇಳ್ತಾಳೆ, ಓಹೋ ಪೂಜೆ ಮಾಡ್ತಾರೆ. ನಿನ್ನ ಯಾತಕ್ ಪೂಜೆ ಮಾಡ್ತಾರೆ ಅಂದ್ರೆ ಏನಾದ್ರು ಕಷ್ಟ ಕೊಟ್ಬಿಡ್ತಾನಲ್ಲ ಅನ್ನೋದು ಕಿಚ್ಚಿಕ್ ಪೂಜೆ ಮಾಡ್ತಾರೆ ಹೊರತು ನನ್ನನ್ನು ಆಗಲ್ಲ. ಕಳ್ಳನೂ ಪೂಜೆ ಮಾಡ್ತಾನೆ, ಸುಳ್ಳನೂ ಪೂಜೆ ಮಾಡ್ತಾನೆ, ಒಳ್ಳೆಯವನೂ ಪೂಜೆ ಮಾಡ್ತಾನೆ. ಪ್ರತಿಯೊಬ್ರು ನನ್ನ ಪೂಜೆ ಮಾಡಿ ನನ್ನಿಂದಲೇ ಜಗತ್ತು, ಎಲ್ಲದಕ್ಕೂ ನಾನೇ ಕಾರಣ. ಲಕ್ಷ್ಮಿ ನಾನ್ ದೊಡ್ಡವಳು ಅಂತ, ಸನೇಶ್ವರ ನಾನ್ ದೊಡ್ಡವನು ಅಂತ. ಈಗಿರುವ ಸಂದರ್ಭದಲ್ಲಿ ಕಣ್ಣನ್ನೇ ಇಂಗಿಸ್ಬಿಟ್ಟ. ಇಬ್ರಿಗೂ ಕಣ್ಣೆ ಕಾಣದಾಗ ಆಗೋತು. ಇದೇನಿದು ಕಣ್ಣೆ ಕಾಣದಾಗ ಆಗ್ಬಿಡ್ತಲ್ಲ, ಇದಕ್ಕಿದಾಗ ಕಾಣ್ತಿಲ್ಲ ಕಣ್ರೆ. ನಿನಗೂ ಕಾಣಿಸ್ತಿಲ್ಲ. ಒಂದೇ ಸಾರಿ ಇಬ್ರಿಗೂ ಕಣ್ಣಿಂಗ್ ಹೋಗ್ಬಿಟ್ರೆ ಹೆಂಗೆ ಕಥೆ ಇದು? ಒಂದ್ ಕೆಲಸ ಮಾಡು, ಇಬ್ರು ಕೈ ಹಿಡ್ಕೊಂಡು ಹೋಗೋಣ, ಅರಳಿ ಮರದ ತನಕ ನೇರವಾಗಿ ಹೊರಟೋದ್ರೆ ನಮಗ್ ಕಣ್ಣು ಹೋದ್ರು ಬದುಕ್ತಿವಿ ಅಂತ ಇಬ್ರು ಕೈ ಹಿಡ್ಕೊಂಡು ಬರ್ತಿರ್ಬೇಕಾದ್ರೆ ಧಡಾರ್ ಅಂತ ಒದ್ರು. ಏನೇ ಅದು? ಏನ ಕಲ್ಲಿರ್ಬೇಕಂತ ಹೋದರೆ ಇಬ್ರು ಒದ್ಬಿಟ್ಟು ಹೋಗಲ್ಲ, ಕಣ್ಣು ಬಿಟ್ರಲ್ಲ, ನಿಜವಾಗ್ಲು ಬಂದೇ ಬಿಟ್ವಲ್ಲ ಈ ಜಾಗಕ್ಕೆ ಅಂತ ಕಣ್ಣು ಬಿಡ್ತಾರೆ. ಆದ್ರೆ ಒದ್ಕೊಂಬಂದದ್ದು ಏನನ್ನ? ಚಿನ್ನದ ಗಟ್ಟಿನ. ಶನೇಶ್ವರ ಹೇಳ್ತಾನಂತ, ಲಕ್ಷ್ಮಿ ನೀನು ಆ ಚಿನ್ನದ ಗಟ್ಟಿನೇ ಬಿಸಾಕದೆ, ಆ ಗಟ್ಟಿನೇ ಕಾಲಲ್ಲಿ ಒದ್ಕೊಂಡು ಹೋಗುವಂತ ಮಾಡಿದೆ. ನಾನು ದೊಡ್ಡವನೋ ನೀನ್ ದೊಡ್ಡವಳೋ? ಇಲ್ಲ, ಇದನ್ನು ನಾನು ನಂಬಲ್ಲ. ನಡೀರಿ, ತ್ರಿಮೂರ್ತಗಳಲ್ಲಿಗೆ ಹೋಗಿ ಆ ತ್ರಿಮೂರ್ತಿಗಳಲ್ಲೇ ನಮ್ಮಿಬ್ಬರಿಗೂ ತೀರ್ಮಾನವಾಗೋಗ್ಲಿ ಅಂತ ಇಬ್ರು ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಈ ಕೈಲಾಸಕ್ಕೆ ಬರ್ತಿರ್ಬೇಕಾದ್ರೆ ಪರಶಿವನಲ್ಲಿಗೆ ಹೋಗಿ ಕೇಳೋಣ ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಆ ಕೈಲಾಸ ಪರ್ವತದ ಕಡೆ ಬರ್ತಿರ್ಬೇಕಾದ್ರೆ ಜಟ ಜೂಟ
ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟ ಜೂಟ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಗಿರಿಜಾವರ ಧಮರುಗದರ ಸುಂದರ ಶಿವ ಶಂಕರ ಗಿರಿಜಾವರ ಧಮರುಗದರ ಸುಂದರ ಶಿವ ಶಂಕರ ಕೃಪಾಸಾಗರ ಗುಣಗಂಭೀರ ಕೃಪಾಸಾಗರ ಗುಣಗಂಭೀರ ಬಾರ ಬಾರ ಶ್ರೀಕರ ಬಾರ ಬಾರ ಶ್ರೀಕರ ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ ಪಶುಪದೇಶ ಪಶುಪದೇಶ ಜನ ಪರಿಪಾಲಕ ಲೋಕನಾಥ ಶ್ರೀ ಮಹೇಶ ವಾಸಿ ಪರಮ ಪಾಲಕ ಪಶುಪದೇಶ ಪಶುಪದೇಶ ಜನ ಪರಿಪಾಲಕ ಲೋಕನಾಥ ಶ್ರೀ ಮಹೇಶ ವಾಸಿ ಪರಮ ಪಾಲಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರ ನಟವರ ಪಂಡಿತ ಜಟಾಜೂಟ. ದಯಮಾಡಿ ಊಟ ಪ್ರಾರಂಭವಾಗಿದೆ. ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೇವೆ. ಈ ಭಗವಂತನ ಈ ಪುಣ್ಯಕ್ಷೇತ್ರದಲ್ಲಿ ಭಗವಂತನ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವಾಗಿ ನಾವೆಲ್ಲರೂ ಕೂಡ ಅವನ ಕೃಪೆಗೆ ಪಾತ್ರ ಆಗುವಂತ ಸಂದರ್ಭ. ನಮ್ಮ ಸರೇಶ್ವರ ಸ್ವಾಮಿ ಸೇವಾ ಮತ್ತು ಟ್ರಸ್ಟ್ ಚಾರಿಟಬಲ್ ಟ್ರಸ್ಟ್ ಅವರ ಗೊರವನಹಳ್ಳಿಯ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ದೇವಸ್ಥಾನ ಲೋಕಾರ್ಪಣೆಯ 48ನೇ ದಿವಸದ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈಗ ಅನ್ನ ಸಂತರ್ಪಣೆ ಪ್ರಾರಂಭವಾಗಿದೆ. ತಾವೆಲ್ಲರೂ ಕೂಡ ಈಗಲೇ ಹೋಗಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಮತ್ತು ದೇವಸ್ಥಾನದ ಅಭಿವೃದ್ಧಿಗೆ ಮತ್ತು ದೇವಸ್ಥಾನದ ನಿತ್ಯ ಪೂಜೆ ಮತ್ತು ದೇವಸ್ಥಾನದ ವಿಶೇಷವಾದ ಪೂಜೆ ಅನ್ನ ಸಂತರ್ಪಣೆಗೆ ತಾವೆಲ್ಲರೂ ಕೂಡ ಹಣ ಸಂದಾಯ ಮಾಡಿ ಕೌಂಟರ್ನಲ್ಲಿ ರಸೀದಿಯನ್ನು ಪಡ್ಕೋಬೇಕು. ದೇವಸ್ಥಾನದ ಬಲಭಾಗದಲ್ಲಿ ಕೂತಿದಾರಲ್ಲ, ಅಲ್ಲಿ ಹೋಗಿ ತಾವು ಕಡ್ಡಾಯವಾಗಿ ರಸೀದಿಯನ್ನು ಪಡ್ಕೋಬೇಕು. ಯಾರ ಕೈಗೂ ಕೊಡೋದಲ್ಲ. ನೀವು ಕೊಡುವಂತಹ ಹಣ ಭಗವಂತನಿಗೆ ಒಳ್ಳೆಯ ಸದ್ವಿನಿಯೋಗಕ್ಕೆ ಅದು ಉಪಯೋಗವಾಗುತ್ತೆ. ಅನ್ನದಾನಕ್ಕೆ, ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೆ, ಇಲ್ಲಿ ಈ ಭಗವಂತನ ಸೇವೆಗೆ ಈ ಒಂದು ಹಣ ಒಂದು ಸಂದಾಯವಾಗುತ್ತೆ. ದಯಮಾಡಿ ಎಲ್ಲರೂ ಕೂಡ ಆ ಒಂದು ಕೊಡ್ತಕ್ಕಂಥ ಹಣವನ್ನು ಕೊಟ್ಟು ರಸೀದಿಯನ್ನು ಪಡ್ಕೋಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ಯಾವ ಲಕ್ಷ್ಮೀ ಸನೇಶ್ವರ್ ಇಬ್ರು ಕೂಡ ಕೈಲಾಸಕ್ಕೆ ಬರ್ತಿರ್ಬೇಕಾದ್ರೆ ಶಿವನ್ ಕೇಳ್ತಾನೆ, ಬಾರಪ್ಪ ಸನೇಶ್ವರ, ಏನಪ್ಪ ಕೈಲಾಸಕ್ಕೆ ನಿನ್ನ ಆಗಮನ? ಪರಮೇಶ್ವರನೇ,
ಚಂಚಲೆಯಾದ ಈ ಲಕ್ಷ್ಮಿ ದೊಡ್ಡವಳು, ನಾನು ದೊಡ್ಡವನ ಈಗಲೇ ಹೇಳಬೇಕು ನೀನು. ಶಿವ ಹೇಳ್ತಾನೆ, ಬಂದು ಈಗ ನಾವಿಬ್ರಲ್ಲಿ ಯಾರು ದೊಡ್ಡವರು ಅಂತ ಕೇಳಿದ್ರೆ ಹೆಂಗಯ್ಯ ಸಾಧ್ಯ? ಇದನ್ನ ನಾನು ಹೇಳೋದಕ್ಕಿಂತ ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಮನ್ ನಾರಾಯಣ ಹೇಳ್ತಾನೆ, ನಡೀರಿ ಅಲ್ಲಿಗೆ ಹೊರಟೋಗೋಣ. ಆ ನಾರಾಯಣನಿಗೆ ಹೊರಟೋಗೋಣ ಅಂತ ಶಿವ ತಪ್ಪಿಸ್ಕೊಂಡು ಏನ್ ಮಾಡ್ದ, ಲಕ್ಷ್ಮೀ ಸನೇಶ್ವರ ಜೊತೆ ಓಡಿ ವೈಕುಂಠಕ್ಕೆ ಬರ್ತಿದ್ರೆ ನಾರಾಯಣ ನೋಡ್ತಾನೆ, ಶಿವ ತಪ್ಪಿಸ್ಕೊಂಡು ನನ್ನ ಮೇಲೆ ಹೇಳ್ತಾವನಲ್ಲ, ಏನ್ ಮಾಡ್ಲಿ ಅನ್ನುವಾಗ ಇಬ್ರು ಬರ್ತಾವ. ಜಯ ಜಯ ಲೋಕವನ ನಾರಾಯಣ ಭಯ ಹರಣ ಕರುಣಾಕರಣ. ಜಯ ಜಯ ಲೋಕವನ ನಾರಾಯಣ ಭಯ ಹರಣ ಕರುಣಾಕರಣ. ಜಯ ಜಯ ಲೋಕವನ ನಾರಾಯಣ. ಪಾವನ ಚರಣ ಶೋಭಿತ ನಯನ, ಪಾವನ ಚರಣ ಶೋಭಿತ ನಯನ, ದುರಿತ ನಿವಾರಣ ಸಕಲ ಕಾರಣ. ಪಾವನ ಚರಣ ಶೋಭಿತ ನಯನ, ದುರಿತ ನಿವಾರಣ ಸಕಲ ಕಾರಣ. ಧರ್ಮಪರಾಯಣ ನಾರಾಯಣ, ಧರ್ಮಪರಾಯಣ ನಾರಾಯಣ. ಜಯ ಜಯ ಲೋಕವನ ನಾರಾಯಣ ಭಯ ಹರಣ ಕರುಣಾಕರಣ. ಜಯ 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 ಲೋಕವನ ನಾರಾಯಣ. ನಮೋ ನಾರಾಯಣ. ಏ ನಾರಾಯಣ, ಚಂಚಲೆಯಾದ ಲಕ್ಷ್ಮಿ ದೊಡ್ಡವಳೋ ನಾನ್ ದೊಡ್ಡವನ ಹೇಳು ಬೇಗ. ನಾರಾಯಣ ಹೇಳ್ತಾನೆ, ಎಂತ ಇಕ್ಕಟ್ಟಿನ ಪರಿಸ್ಥಿತಿ ತಂದು ಹಾಕಿದ್ರು ಈಗ. ಸನೇಶ್ವರ ದೊಡ್ಡವನು ಅಂದ್ರೆ ಲಕ್ಷ್ಮಿ ನನ್ನ ಹೆಂಡತಿ ಮುನ್ಸ್ಕೊತಾಳೆ, ಸಂಸಾರೇ ಮುರಿದೋಯ್ತದೆ. ಲಕ್ಷ್ಮಿನೇ ದೊಡ್ಡವಳು ಅಂದ್ಬಿಟ್ರೆ ಹೆಂಡತಿ ಕಡೆ ನ್ಯಾಯ ಮಾಡ್ಬಿಟ್ಟ ಕಣೆ ಅಂತಾರೆ. ಇದು ಒಳ್ಳೆ ಕಥೆ ಆಯ್ತಲ್ಲ, ಏನ್ ಮಾಡೋದು ಇಬ್ಬರಲ್ಲಿ ಯಾರು ದೊಡ್ಡವರು ಅಂತ ಹೇಳೋದು? ಹೇಳು ಭಗವಂತ, ಬೇಗ ಹೇಳು. ನೋಡಪ್ಪ, ನಾವು ಹೇಳೋದಕ್ಕಿಂತ ನಮ್ಮೆಲ್ಲರಿಗೂ ಒಬ್ಬ ಹಿರಿಯ ಇದ್ದಾನೆ, ತಾತ ಬ್ರಹ್ಮ, ಅವನ ಹತ್ರ ಕೊಟ್ಟೋಗೋಣ ನಡೀರಿ. ಆ ಚತುರ್ಮುಖ ಬ್ರಹ್ಮ ಸರಿಯಾದ ಉತ್ತರವನ್ನು ಕೊಡ್ತಾನೆ ಅಂತ ಇಬ್ರು ತಪ್ಪಿಸ್ಕೊಂಡು ಶಿವನಾರಾಯಣರು ಸತ್ಯಲೋಕದ ಕಡೆ ಬರ್ತಿರ್ಬೇಕಾದ್ರೆ ಆ ಸತ್ಯಲೋಕದ ಬ್ರಹ್ಮ ಹೇಳ್ತಾನೆ, ಇವರಿಬ್ರು ತಪ್ಪಿಸ್ಕೊಂಡು ನ್ಯಾಯನ ನನ್ನ ಮೇಲೆ ತಂದು ಹಾಕವರಲ್ಲ, ಈಗೇನ್ ಮಾಡ್ಲಿ? ಬಂದಾಲ್ಗೆ ಸನೇಶ್ವರ ಬ್ರಹ್ಮದೇವ ಚತುರಾನನ ಚತುರ್ಮುಖ, ಹೇಳು, ನಾನು ದೊಡ್ಡವನು, ಈ ಚಂಚಲೆಯಾದ ಲಕ್ಷ್ಮಿ ದೊಡ್ಡವಳು, ಹೇಳ ಬೇಗ. ಬ್ರಹ್ಮ ಹೇಳ್ತಾನೆ, ಬೇಡ ಅಂದಾಗ್ಲೆಲ್ಲ ನನ್ನ ಮಗ ಇಲ್ಲೇ ಇರ್ತಾನೆ ಆ ನಾರ್ದ, ಈಗ ಎಲ್ಗೋದ್ನೋ, ಬಾರೋ ಬೇಗ ಬಾರೋ, ಎಲ್ಲಿದೀಯ ಅಂದಾಗ ಬರ್ತಾ ಇದ್ದಾನೆ. ನಾರಾಯಣ ನಾರಾಯಣ. ನಿಗಮ ಗೋಚರನೆ ಕ್ಷೀರಸಾಗರ ಶಯನ ಉಪಾಲಕನೇ, ಲಕ್ಷ್ಮೀ ರಮಣನೇ ನರಬಲಿದವನೇ, ಶ್ರೀಮನ್ನಾರಾಯಣನೇ ಪ್ರಭೋ ಪ್ರಭೋ. ನಾರಾಯಣ ನಾರಾಯಣ.
ಹರಿನಾರಾಯಣ ಪನ್ನಗ ಶಯನ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ಕಂಗಳಿನಲ್ಲೇ ಹಾಡಿ ಪಾಡಿ ಕುಡಿದೆ ನಾನು ಜಗದಲ್ಲೇ ರೂಪ ಕಂಗಳಿನಲ್ಲೇ ಮೋಹನ ರೂಪನೆ ಶಬಲ ಸುಂದರನೆ ಮೋಹನ ರೂಪನೆ ಶಬಲ ಸುಂದರನೆ ಬ್ರಹ್ಮಾಂಡವನು ಮುಕ್ಷಿಯೊಳಗಿದ್ದವನೆ ಬ್ರಹ್ಮಾಂಡವನು ಮುಕ್ಷಿಯೊಳಗಿದ್ದವನೆ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ ಪನ್ನಗ ಶಯನ ನಾರಾಯಣ ಶಿರವಾಗುತ್ತಾಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ ದೇವ ದೇವಗಣ ಮಾತು ಮಹಿಮ ಕರುಣಾ ಸಾಗರ ಶ್ರೀಹರೇ ಶಿರವಾಗುತ್ತಾಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ ನನಗೆ ಕೃಪೆಯ ತೋರೋ ಭಕ್ತಿ ಮಾರ್ಗ ನೀಡೋ ಮುಕ್ತಿ ಪದವ ನಾರಾಯಣ ಹರಿನಾರಾಯಣ ಪನ್ನಗ ಶಯನ ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನ ಹರಿನಾರಾಯಣ 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 ಪನ್ನಗ ಶಯನ ನಾರಾಯಣ 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 ಅಪ್ಪಾಜಿ ನನ್ನನ್ನು ಕರೆಯಲು ಕಾರಣವೇನು? ಅಯ್ಯೋ ಬಾರಯ್ಯ ಬೇಗ. ಈ ಸನೇಶ್ವರ ಲಕ್ಷ್ಮಿ ಇಬ್ರು ಸೇರ್ಕೊಂಡು ನಮ್ಮಿಬ್ರಲ್ಲಿ ಯಾರು ದೊಡ್ಡವರು ಅಂತ ನಾರಾಯಣ ಶಿವನಲ್ಲಿ ಹೋಗಿ ಕೇಳಿದಾಗ ಅವರಿಬ್ರು ತಪ್ಪಿಸ್ಕೊಂಡು ನ್ಯಾಯನ ನನ್ನ ಹತ್ರ ತಂದಾಕವ್ರೆ. ಈಗ ನೀನೇ ಹೇಳೋ ಇವರಿಬ್ರಲ್ಲಿ ಯಾರು ದೊಡ್ಡವರು ಅಂತ. ಓ ಇಷ್ಟೇನೆ ವಿಚಾರ? ಸನೇಶ್ವರ ಹೇಳ್ದೇನಾರ್ದ ಇಷ್ಟೇನಾ ಈ ವಿಚಾರ ಅಂತ ಕೇಳ್ತಿರುವೆಯಲ್ಲ, ಹಾಗಾದ್ರೆ ನೀನು ಹೇಳುವಿಯಾ? ನಾನು ಹೇಳೋದು ಅಲ್ಲ, ಈ ತ್ರಿಮೂರ್ತಿಗಳು ಹೇಳೋದು ಅಲ್ಲ. ನೀವು ಎಲ್ಲಿಂದ ಬಂದ್ರಿ? ಭೂಲೋಕದಿಂದ ಬಂದು. ಅಲ್ಲೇ ಗೊತ್ತಾಗ್ತಿತ್ತು ನಿಮಗೆ ಏನು ಹರಿಹರ ಬ್ರಹ್ಮಾದಿ ದೇವತೆಗಳಿಂದಲ ಸಾಧ್ಯವಾದ ಈ ಕಾರ್ಯ ಭೂಲೋಕದಲ್ಲಿ ಗೊತ್ತಾಗುತ್ತಿತ್ತೆ. ಯಾರಿಂದ ಹೇಗೆ? ಪರಮಾತ್ಮ ಶಾಂತಿ. ನೀವು ಭೂಲೋಕದಿಂದ ಬಂದರಲ್ಲ, ಅಲ್ಲಿ ದಾತ್ರಿ ನಗರವನ್ನ ಆಳ್ವಿಕೆಯನ್ನು ಮಾಡುತ್ತಿರುವ ಗಂಡಸನ ಹೊಟ್ಟೆಯಲ್ಲಿ ಹುಟ್ಟಿದಂತ ಪುಣ್ಯ ಪುರುಷನಾಗಿರುವ ಸತ್ಯಸಂಧನಾದ ತುಳೈಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಮಹಂಗಾತ ಭೂಪಾಲ ನಿಮಗೆ ಸರಿಯಾದ ಉತ್ತರ ಕೊಡ್ತಿದ್ದ. ಏನಂದೆ ನಾರದ?
ತ್ರಿಮೂರ್ತಿಗಳಿಂದ ಸಾಧ್ಯವಾದ ಈ ಕಾರ್ಯವನ್ನು ಭೂಲೋಕದ ಒಬ್ಬ ನರಮಾನವ ಪರಿಹಾರ ಮಾಡುವನು. ಹೌದು, ನೀವು ಯಾರು ಕೇಳಿದ್ರು ನಿಮ್ಗೆ ಉತ್ತರ ಸಿಗಲ್ಲ. ನೀವು ಭೂಲೋಕಕ್ಕೆ ಹೋಗಬೇಕು, ಅವನಿಂದಲೇ ಉತ್ತರ ಸಿಗಬೇಕು. ಇದು ಸತ್ಯ ಸತ್ಯ ಸತ್ಯ. ನಾರದ, ಇದರಲ್ಲಿ ನಿನ್ನದೇನು ಕುತಂತ್ರ ಇಲ್ಲ ತಾನೆ? ನಾರಾಯಣ ನಾರಾಯಣ ಎಲ್ಲಾದ್ರೂ ಉಂಟಾ? ನಿಮಗೆ ಗೊತ್ತಾಗುತ್ತೆ, ಹೋಗಿ ಬೇಗ ಅಂದಾಗ ಲಕ್ಷ್ಮಿ ಮತ್ತು ಶನೇಶ್ವರ ಇಬ್ರು ಭೂಲೋಕದ ಕಡೆ ಬರ್ತಾ ಇದ್ದಾರೆ. ಸತ್ವ ಪರೀಕ್ಷೆ ನೋಡಿ ಹೆಂಗಿದೆ ಈಗ. ನಾರದ್ರು ಎಲ್ಲಿಂದ ತಂದು ಎಲ್ಲಿಗಿಟ್ರು ನೋಡಿ. ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡುತ್ತಿರುವಂತ ಮಹಾರಾಜನಾದಂತ ಧಾತ್ರಿ ನಗರದ ಒಡೆಯನಾದ ಮಹಂದಾತ ಭೂಪಾಲ, ಧರ್ಮಪತ್ನಿಯಾಗಿರ್ತಕ್ಕಂಥ ಬಿಂದುಮತಿ ಎಂಬತಕ್ಕಂಥ ಮಹಾರಾಣಿ ದಾನ ಧರ್ಮಾದಿಗಳನ್ನು ಮಾಡ್ತಾ ಪುಣ್ಯವನ್ನ ಗಳಿಸ್ಕೊಳ್ತಾ ಇರುವಂತ ಪುಣ್ಯ ದಿವಸ ಇವರಿಬ್ರು ಇಲ್ಲಿ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರಸಾದ ವಿನಿಯೋಗ ಈಗ ತಾನೇ ಪ್ರಾರಂಭ ಆಗಿದೆ. ದಯಮಾಡಿ ಸ್ವಾಮಿಯ ಪ್ರಸಾದವನ್ನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬಡಿಸ್ಕೊಂಡು ಊಟ ಮಾಡಿ, ವ್ಯರ್ಥ ಮಾಡಬೇಡಿ. ಹಿರಿಯರಿಗೆ ಮತ್ತು ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನ ಪ್ರಸಾದ ಒಂದೊಂದು ಹಗಳಿನ ಅನ್ನದ ಹಿಂದೆ ಸಾವಿರಾರು ಜನರ ಪರಿಶ್ರಮವಿದೆ. ಅದಕ್ಕೆ ಆ ಭಗವಂತನ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರೂ ಆ ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ಪುಣ್ಯವಂತರಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಸಾದ ಮಾಡಿದವರು ಸ್ವಲ್ಪ ಹೊತ್ತು ಬಂದು ಭಗವಂತನ ಕತೆ ಕೇಳಿ. ಯಾಕೆಂದ್ರೆ ಶನೇಶ್ವರನ ಕತೆ ಓದಿಸೋದು ಅಂತಾನೆ ಅವನ ಪುರಾಣದಲ್ಲಿ ಬಹಳ ಇಷ್ಟವಾದದ್ದು. ಒಂದೇವ್ರಿಗೆ ಅಲಂಕಾರ ಇಷ್ಟ, ಒಂದೇವ್ರಿಗೆ ಅಭಿಷೇಕ ಇಷ್ಟ, ಒಂದೇವ್ರಿಗೆ ಮೆರವಣಿಗೆ ಇಷ್ಟ. ಆದ್ರೆ ಈ ನಮ್ಮಪ್ಪನಿಗೆ ಕತೆ ಓದಿಸ್ತಾ ಕತೆ ಕೇಳಬೇಕು ಭಕ್ತರು, ಅದೇ ಇವನಿಗೆ ಇಷ್ಟವಾದದ್ದು ನೋಡಿ. ಅದಕ್ಕೆ ಸ್ವಲ್ಪ ಹೊತ್ತು ನಾವು ಕುಳಿತು ಭಗವಂತನ ಭಕ್ತ ಮಹಂದಾತ ಅಥವಾ ಲಕ್ಷ್ಮೀ ಶನೇಶ್ವರ ಶಪಥ ಅನ್ನೋ ಕತೆ ಬಹಳ ಚೆನ್ನಾಗಿದೆ ನೋಡಿ. ಈಗ ಸ್ವಾಮಿಗೆ ಅಭಿಷೇಕ ಪೂಜೆಗಳೆಲ್ಲವೂ ಕೂಡ ನಡೆದು ಈ ಸುಸಂದರ್ಭದಲ್ಲಿ ಮಹಾಪ್ರಸಾದ ಪ್ರಾರಂಭವಾಗಿದೆ. ದಯಮಾಡಿ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ಗ್ರಾಮದ ಎಲ್ಲರೂ ಕೂಡ ಊಟಕ್ಕೆ ಬರಬೇಕು, ಪ್ರಸಾದಕ್ಕೆ ಬರಬೇಕು, ಭಗವಂತನ ಕಥೆಯನ್ನು ಕೇಳಬೇಕು ಅಂತ ಇವತ್ತು ನಮ್ಮ ಚಿಕ್ಕಲ್ಲೂರು ಧರ್ಮದರ್ಶಿಗಳಾದಂಥ ವರದರಾಜರವರು ಮತ್ತು ಕುಟುಂಬ ವರ್ಗದವರು, ಅವರ ಭಾಮೈದರಾದಂಥ ಗುಣಶೇಖರ್ ಅವರು ಮತ್ತು ಕುಟುಂಬ ವರ್ಗದವರು ಈ ಭಗವಂತನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸೇವಾರ್ಥದಾರರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಭಗವಂತನಿಗೆ ಸಮರ್ಪಿಸ್ತಾ ಇದ್ದೇವೆ. ಒಂದು ಹರಕೆಯನ್ನು ಹೊತ್ತು ಭಗವಂತನಲ್ಲಿ ನಿವೇದನೆ ಮಾಡಿದಾಗ ಆ ಹರಕೆಯನ್ನು ಪೂರೈಸಿದ ಭಗವಂತನ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಚಪ್ಪಾಳೆ ಹೊಡೆಯಿರಿ ಆ ಕುಟುಂಬ ವರ್ಗದವರಿಗೆ. ಭಗವಂತನ ಸಾಕ್ಷಾತ್ಕಾರ ಹೊಂದಿದ್ರೆ ಬಹಳ ಒಳ್ಳೇದಾಗುತ್ತೆ. ಹೆಣ್ಣು ಮಕ್ಕಳಿಗೆ ಒಳ್ಳೆ ಸಂಬಂಧ ಸಿಗುತ್ತೆ, ಮಕ್ಕಳು ಮೊಮ್ಮಕ್ಕಳಾಗ್ತಾರೆ, ಮಕ್ಕಳಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ ಭಗವಂತ. ಹೇಳ್ತಾವನೆಲ್ಲ ಅದರಿಂದ ದಯಮಾಡಿ ತಾವೆಲ್ಲರೂ ಕೂಡ ಈ ಭಗವಂತನ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಅದಕ್ಕೆ ನೋಡಿ ಅವರು ಸೇವಾರ್ಥದಾರರ ಕುಟುಂಬ ವರ್ಗದವರೆಗೂ ಭಗವಂತ ಇನ್ನು ಅಷ್ಟೈಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಮನೆತನದ ಹೆಣ್ಣು ಮಕ್ಕಳು, ಅಳಿಯಂದ್ರು, ಮೊಮ್ಮಕ್ಕಳು, ಬಂಧು ಬಳಗದವರು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ದಯಮಾಡಿ ಒಬ್ಬರೂ ಕೂಡ ಭಗವಂತನ ಪ್ರಸಾದವನ್ನು ಬಿಡದೆ ಊಟ ಮಾಡಿ ಆ ಭಗವಂತನ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ಯಾವ ಚಿಕ್ಕಲ್ಲೂರು ಒಡೆಯನಾದ ಸಿದ್ದಪ್ಪಾಜಿಯವರು ಒಂದು ಗೀತೆಯನ್ನು ಆಡ್ತಾರೆ ನಮ್ಮ ಕಾರ್ಯಕ್ರಮ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯವತ್ತು ತಂದರೋ, ಭಾರಿ ಕಂಡಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಜಮ್ಮ. ಎಡಗಡೆ ರಾಜಪ್ಪಾಜಿ, ಬಲಗಡೆ ಚೆನ್ನಜಮ್ಮ. ಬರುವ ಚಂದ ನೋಡಿರೋ ಸ್ವಾಮಿಯ, ಹೊಲಾಡೋ ಅಂದ ನೋಡಿರೋ, ಹೊಲಾಡೋ ಅಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯವತ್ತು ತಂದರೋ, ಭಾರಿ ಕಂಡಾಯ ತಂದರೋ. ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ, ಕಂಡಾಯವತ್ತು ತಂದರೋ, ಭಾರಿ ಕಂಡಾಯ ತಂದರೋ. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚೆನ್ನಜಮ್ಮ. ಎಡಗಡೆ ರಾಜಪ್ಪಾಜಿ,
ಹಣ್ಣುಕಾಯಿ ಬಾಳೆ ಸಿಹಿಬಾಳೆ ಅಂಜೂರ ಮುಂಗಿ ಸೊಪ್ಪು ತಿಳಿ ನೀರಿಗೆ ಬಡಿಯಾಯ್ತು ಅಂಬರ ಹಣ್ಣುಕಾಯಿ ಬಾಳೆ ಸಿಹಿಬಾಳೆ ಅಂಜೂರ ಮುಂಗಿ ಸೊಪ್ಪು ತಿಳಿ ನೀರಿಗೆ ಬಡಿಯಾಯ್ತು ಅಂಬರ ಸುಕ್ಕಿ ತಾರ ಬಳೆದವೋ ಸ್ವಾಮಿಗೆ ತುಂಬಿ ಹಾಡಿನಲಿದವೋ ಹೋಗಿಲೆ ಎವ್ಯಾವೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ತಾಯವನ್ನು ತಂದರೋ ಬಾರಿ ತಾಯ ತಂದರೋ ಕಂಡೆ ಕಂಡಾಯ ಪಾಪ ಕೊಲೆವ ಕಂಡಾಯ ಜಗದ ನೋವು ನೀಗಲು ಒತ್ತವರೇ ಸಿದ್ದಯ್ಯ ಕಂಡೆ ಕಂಡಾಯ ಪಾಪ ಕೊಲೆವ ಕಂಡಾಯ ಜಗದ ನೋವು ನೀಗಲು ಒತ್ತವರೇ ಸಿದ್ದಯ್ಯ ಒಪ್ಪೆ ಗೌಡನ ಪುರಕ್ಕೆ ಹೋದರೆ ಬೇಡಿದವರವ ಕೊಡುವರು ಕರೆಗೆ ಇಳಿದು ಬರುವರು ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ಕಂದಾಯವನ್ನು ತಂದರೋ ಭಾರಿ ಕಂದಾಯ ತಂದರೋ ಭಾಗ್ಯ ಕೊಡುವ ಕಂದಾಯ ಭಕ್ತಿ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ಲಿಂಗಯ್ಯ ಭಾಗ್ಯ ಕೊಡುವ ಕಂದಾಯ ಭಕ್ತಿ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ಲಿಂಗಯ್ಯ ಮನೆ ಮನೆ ದೇವರಾದರೋ ಮಂಟೇದ ಸ್ವಾಮಿ ಮಠಕ್ಕೆ ಒಡೆಯರಾದರೋ ಕರೆಗೆ ಬೆಳಕ ತಂದರೋ ಸಿದ್ದಯ್ಯ 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 ಸ್ವಾಮಿ ಬಂದರೋ ನಮ್ಮೂರಿಗೆ ತಾಯವನ್ನು ತಂದರೋ ಭಾರಿ ಕಂದಾಯ ತಂದರೋ ಎಡಗಡೆಗೆ ರಾಜಮಾಗಿ ಬಲಗಡೆಗೆ ಚೆನ್ನಜಮ್ಮ ಬರುವ ಚಂದ ನೋಡಿರೋ ನಮ್ಮ ಸ್ವಾಮಿಯ ಬಲಾಡು ಅಂತ ನೋಡಿರೋ ಬಲಾಡು ಅಂತ ನೋಡಿರೋ ಸಿದ್ದಯ್ಯ ಸ್ವಾಮಿ ಬಂದರೋ ನಮ್ಮೂರಿಗೆ ತಾಯವನ್ನು ತಂದರೋ ಭಾರಿ ಕಂದಾಯ ತಂದರೋ ಭಾರಿ ಕಂದಾಯ ತಂದರೋ ಈ ಸಂದರ್ಭದಲ್ಲಿ ನಮ್ಮ ತಂಡದವರನ್ನು ಗೌರವಿಸ್ತಾ ಅಭಿನಂದಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸೇವಾರ್ಥದಾರರಾಗಿರ್ತಕ್ಕಂಥ ನಮ್ಮ ವರದರಾಜರವರು ಮತ್ತು ಕುಟುಂಬ ವರ್ಗದವರು ದೇವಸ್ಥಾನದ ಧರ್ಮದರ್ಶಿಗಳು ಮತ್ತು ದೇವಸ್ಥಾನದ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಕಾರ್ಯದರ್ಶಿಗಳು ಅಧ್ಯಕ್ಷರು ಮತ್ತು ಎಲ್ಲ ಬಂಧು ಬಾಳಗದವರು ಕೂಡ ಈ ಪರಮಾತ್ಮನ ಈ ಪುಣ್ಯ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ. ತಾವೇನೇ ಕೂಡ ದೇಣಿಗೆಯನ್ನು ಕೊಟ್ಟರು ಕೂಡ ಅಲ್ಲಿ ಬಲಭಾಗದಲ್ಲಿ ಕುಳಿತಿರುವಂತ ಕಾರ್ಯದರ್ಶಿಗಳು ಕೊಟ್ಟು ಅದನ್ನ ರಸೀತಿಯನ್ನು ಪಡ್ಕೋಬೇಕು. ಅನ್ನದಾನಕ್ಕೆ, ಮಹಾದಾಸೋಹಕ್ಕೆ, ದೇವಸ್ಥಾನದ ಅಭಿವೃದ್ಧಿ ಕೆಲಸಕ್ಕೆ, ನಂಬಿಕೆಯಿಂದ ಬೇಕಾದ ಕೆಲಸಗಳನ್ನು ಒಲಿತಕ್ಕಂತ ಪರಮಾತ್ಮನ ನಾವು ಗೊರವನಹಳ್ಳಿ ಶನೇಶ್ವರ ಅವನು ಇಷ್ಟಾರ್ಥ ಭಾಗ್ಯವನ್ನು ಕೊಡ್ತಾನೆ. ಭಗವಂತ ಅವನು ನೆರವೇರಿಸಿದ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಮ್ಮ ಜೀವನವನ್ನು ಉದ್ಧಾರ ಮಾಡುವಂತ ಭಗವಂತ ಇಲ್ಲಿ ನಿಜವಾಗ್ಲೂ ಕೂಡ ನೆಲೆಯಾಗಿದ್ದಾನೆ. ಆ ಪರಮಾತ್ಮನ ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ನಮ್ಮ ಅರ್ಚಕರು ಮತ್ತು ಗುರು ಹಿರಿಯರು, ಪರಮ ಪವಿತ್ರರು, ಗ್ರಾಮಸ್ಥರು ಮತ್ತು ಗುರು ಹಿರಿಯರು, ಸೇವಾರ್ಥದಾರರ ಒಂದು ಕುಟುಂಬ ವರ್ಗದವರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಗೌರವ ಸಮರ್ಪಣೆ.
ಸುಮಾರು 50 ವರ್ಷಗಳ ಇತಿಹಾಸವಿರತಕ್ಕಂಥ ದೇವಸ್ಥಾನ ನಿಮ್ಮ ತಂದೆ ನಾರಾಯಣ್ ಶೆಟ್ಟರಿಂದ ಪ್ರಾರಂಭವಾದಂಥ ಈ ದೇವಸ್ಥಾನ ಇವತ್ತು ಇಷ್ಟೊಂದು ಬೃಹದಾಕಾರವಾಗಿ ನಮ್ಮ ಚಿನ್ಮಯ ಕುಮಾರಸ್ವಾಮಿಗಳವರು ಅಧ್ಯಕ್ಷರು, ಸನೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಗ್ರಾಮಸ್ಥರು ಬಹಳ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಭಗವಂತನ ದೇವಸ್ಥಾನ ನಿರ್ಮಾಣ ಆಗೋದಕ್ಕೆ ಇಷ್ಟೊಂದು ಚೆನ್ನಾಗಿ ವ್ಯವಸ್ಥೆ ಆಗಿದ್ದಾರೆ. ನಮ್ಮ ವಾದ್ಯಗೋಷ್ಠಿಯವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇನ್ನೂ ಚೆನ್ನಾಗಿ ಈ ದೇವಸ್ಥಾನ ಬಹಳ ವಿಜೃಂಭಿಸಲಿ ಅಂತ ಹಗಲು ರಾತ್ರಿ ಈ ದೇವಸ್ಥಾನಕ್ಕೋಸ್ಕರವಾಗಿ ಪಣತೊಟ್ಟು ನಿಂತಿರುವಂತಹ ಎಲ್ಲ ನಮ್ಮ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು, ಅಧ್ಯಕ್ಷರು, ಗುರು ಹಿರಿಯರು, ಕಾರ್ಯದರ್ಶಿಗಳು, ನೀವೆಷ್ಟೇ ಹಣವನ್ನು ಕೊಟ್ಟರೂ ಕೂಡ ಇಲ್ಲಿ ಯಾರಿಷ್ಟು ಕೊಡು ಅಂತ ಕೇಳೋರಿಲ್ಲ. ನೀವೆಷ್ಟು ಕೊಟ್ಟರೂ ಕೂಡ ಅದನ್ನು ರಸೀತಿ ರೂಪದಲ್ಲಿ ಪಡ್ಕೋಬೇಕು. ಜೊತೆಗೆ ಭಗವಂತನಿಗೆ ನಿಮ್ಮದು ಅದು ನಿವೇದನೆ ಸಲ್ಲಬೇಕು, ಅದು ಬಹಳ ಮುಖ್ಯವಾದದ್ದು. ಅದರಿಂದ ನೀವು ಕೊಡ್ತಕ್ಕಂಥ ಕಾಣಿಕೆ ಪರಮಾತ್ಮನಿಗೆ ಪ್ರಿಯವಾಗಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ನಮ್ಮ ಎಲ್ಲ ಗುರು ಹಿರಿಯರಿಗೂ ಎಲ್ಲ ಈ ದಿವಸ ನಮಗೆ ನಮ್ಮ ಗೊರವನಹಳ್ಳಿಯ ಗ್ರಾಮದ ಎಲ್ಲ ಭಕ್ತ ಮಹೇಶರಿಗೂ ಸಹ ಗ್ರಹಬಲ ನೆನೆಸಿರ್ತಕ್ಕಂಥ ಭಗವಾನ್ ಶನಿದೇವ ಸುಖ, ಶಾಂತಿ, ನೆಮ್ಮದಿ ಹೆಚ್ಚೊಕ್ಲು ಕೊಡಲಿ. ಜೊತೆಗೆ ಇದಕ್ಕಾಗಿ ಈ ಭಗವಂತನ ಸೇವೆಗಾಗಿ ದುಡಿದಿರುವಂಥ ಎಲ್ಲ ಸದ್ಭಕ್ತರಿಗೂ ಸಹ ಭಗವಂತ ಆಯುಸ್ಸು ಆರೋಗ್ಯವನ್ನು ಕೊಡಲಿ. ಜೊತೆಗೆ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲೂ ಸಹ ಈ ದೇವರಿಗೆ ಸೇವೆಯನ್ನು ಆಗಲಿರುಳು ಅನ್ನೋದೇ ನಮ್ಮ ಗ್ರಾಮದಲ್ಲಿ ಹೊರಗಡೆಯಿಂದ ಎಲ್ಲ ಜನಗಳು ಬಂದು ಸಹ ಇಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಎಲ್ಲ ಸದ್ಭಕ್ತರಿಗೂ ಸಹ ಆ ಗ್ರಹಬಲ ನೆಲೆಸಿರ್ತಕ್ಕಂಥ ಮಹಾಗಣಪತಿ, ಪ್ರಸನ್ನ ಆಂಜನೇಯ, ಭಗವಾನ್ ಶನೇಶ್ವರ ಎಲ್ಲರಿಗೂ ಸಹ ಸುಖ, ಶಾಂತಿ, ನೆಮ್ಮದಿ ಹೆಚ್ಚೊಕ್ಲು ಕೊಟ್ಟರು ಅಮೋಕ್ಷ ಮಾಡಲಿ ಅಂತ ಹೇಳೋಣ ಅಂತೇಳಿ, ಜೊತೆಗೆ ಎಲ್ಲ ರೀತಿಯಲ್ಲೂ ಸಹ ಈ ನಮ್ಮ ಗ್ರಾಮಕ್ಕೆ ಪ್ರಥಮವಾಗಿ ಬಂದಿರತಕ್ಕಂಥ ಬದನಾಳು ಶಿವಕುಮಾರ ಶಾಸ್ತ್ರಿಯವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಆನಂದ ಪರವಶನಾಗಿ ಅವ್ರನ್ನ ಗೌರವಿಸ್ತೇನೆ. ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಸದ್ಭಕ್ತರಿಗೂ ಸಹ ಆ ಭಗವಂತ ಎಲ್ಲ ಹೆಚ್ಚೊಕ್ಲು ಕೊಟ್ಟರು ಅಮೋಕ್ಷ ಮಾಡಲಿ ಅಂತ ಹೇಳುತ್ತಾ, ಜೊತೆಗೆ ಸೇವಾ ಟ್ರಸ್ಟಿನ ಯಾವುದರಲ್ಲೂ ಸಹ 1 ರೂಪಾಯಿ ವ್ಯತ್ಯಾಸವಾಗದಂತೆ ಧರ್ಮವಾಗಿ, ಸತ್ಯವಾಗಿ, ಯಾವುದೇ ಒಂದು ಹಣಕಾಸಿನಲ್ಲಿ ಆಗಲಿ, ವ್ಯವಹಾರ ಪರಿಸ್ಥಿತಿಗಳೇ ಆಗಲಿ, ನಮ್ಮ ಅಧ್ಯಕ್ಷರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಸರ್ವರೂ ಸಹ ನಿಂತು ಈ ಸೇವೆಯನ್ನು ಮಾಡಿದ್ದಾರೆ. ಇವರೆಲ್ಲರಿಗೂ ಸಹ ಭಗವಂತ ಹೆಚ್ಚೊಕ್ಲು ಕೊಟ್ಟರು ಅಮೋಕ್ಷ ಮಾಡಲಿ ಅಂತ ಹೇಳೋಣ. ಜೊತೆಗೆ ಬಹಳ ವರ್ಷದಿಂದ ನಮ್ಮ ಅಣ್ಣವರು ವರದರಾಜು ಅಣ್ಣವರು ಬಹಳ ವರ್ಷಗಳಿಂದ, ಈಗಾಗಲೇ ಸುಮಾರು 7-8 ವರ್ಷಗಳಾಯಿತು, ಆಗಿನಿಂದನೂ ಸಹ ಇಲ್ಲಿ ಆ ಭಗವಂತ ನಾಮಸ್ಮರಣೆಯನ್ನು ಮಾಡಿಸ್ಬೇಕು, ಈ ಕ್ಷೇತ್ರದಲ್ಲಿ ಆ ನಮ್ಮ ಶಿವಕುಮಾರ ಶಾಸ್ತ್ರಿಗಳನ್ನೇ ಕರೆಸಬೇಕು ಅಂತೇಳಿ ಮಹದಾಸೆ. ಆದರೂ ಸಹ ಈ ದಿವಸ ಅವರು ಸಹ ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ಭಗವಂತ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಹೆಚ್ಚೊಕ್ಲು ಕೊಟ್ಟರು ಅಮೋಕ್ಷ ಮಾಡಲಿ ಅಂತ ಹೇಳೋಣ ಅಂತೇಳಿ, ನಾನು ಸಹ ಸುಮಾರು ಚಿಕ್ಕದ್ರಿಂದಲೇ ಇವ್ರ ಫ್ಯಾನು. ಇವರ ಒಂದು ಅನ್ಯಾಯದಲ್ಲಿ ಸೇವೆಗಳನ್ನು, ಅವರ ಮಾಡಿರುವಂಥ ಕಥಾ ಕಾಲಕ್ಷೇಪಗಳನ್ನು ನಾನು ಕ್ಯಾಸೆಟ್ಗಳನ್ನು ತಂದು ಕೇಳ್ತಾ ಇದ್ದೆ. ಆಗಿನಿಂದನೂ ಸಹ ಇವರನ್ನು ನಾನು ಗುರು ಅಂತ ಭಾವಿಸಿದ್ದೇನೆ. ಹಾಗಾಗಿ ಭಗವಂತ ಇವ್ರಿಗೂ ಸಹ ಹೆಚ್ಚಿನ ಆಯುಸ್ಸು, ಆರೋಗ್ಯ ಹೆಚ್ಚೊಕ್ಲು ಕೊಟ್ಟರು ಅಮೋಕ್ಷ ಮಾಡಲಿ ಅಂತ ಹೇಳೋಣ. ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಲ್ಲಿ ಬಂದಿರುವಂಥ ಎಲ್ಲ ಸದ್ಭಕ್ತರಿಗೂ ಸಹ ಹೆಚ್ಚೊಕ್ಲು ಕೊಡಲಿ. ಪೂಜಾರಪ್ತಿರಾಗಿರ್ಬೋದು, ಗುಡ್ಡಪ್ತಿರಾಗಿರ್ಬೋದು, ಐನೂರಾಗಳಾಗಿರ್ಬೋದು, ಎಲ್ಲರಿಗೂ ಸಹ ಹೆಚ್ಚೊಕ್ಲು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ಕುಮಾರಸ್ವಾಮಿಗಳವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ. ಈ ಭಗವಂತನ ಪ್ರತಿನಿತ್ಯ ಪೂಜೆ ಮಾಡ್ತಕ್ಕಂಥ ಅವರು ನೋಡಿ, ನಾವು ಟ್ರಸ್ಟ್ನವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಭಗವಂತನ ಸೇವೆ ಚೆನ್ನಾಗಿದ್ರೆ ಎಲ್ಲ ನಡೆಯೋದು. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಅವ್ರು ಹೇಳಿದಾಗೆ ಒಂದು ಹಣಕಾಸಿನಲ್ಲಿ ಯಾವ ತೊಂದರೆ ಇಲ್ಲದೆ ಇಷ್ಟೊಂದು ಚೆನ್ನಾಗಿ ನಡಿಬೇಕು ಅಂದ್ರೆ ಕಾರಣ ಆ ಭಗವಂತನಿಗೆ ಎಲ್ಲರೂ ಇಲ್ಲಿರೋರು 1 ರೂಪಾಯಿ ಹಾಕೋರಿದ್ದಾರೆ ಹೊರತು ತಗೊಳ್ಳೋರು ಯಾರೂ ಇಲ್ಲ. ಅದರಿಂದ ಇವತ್ತಿನ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಸಾಗೋದಕ್ಕೆ ಕಾರಣಕರ್ತರು ಮಹಾಗಣಪತಿ, ಆಂಜನೇಯ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ. ದಯಮಾಡಿ ಗ್ರಾಮದ ಎಲ್ಲರೂ ಕೂಡ ತಾಯಂದರು ಮತ್ತು ಗುರು ಹಿರಿಯರು ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕು. ಜಾಗ ಖಾಲಿ ಇದೆ. ಪರಮಾತ್ಮನ ಕೃಪೆಗೆ ಪಾತ್ರ ಆಗಬೇಕು ಅಂತ ಈ ಮೂಲಕ
ನಾವೆಲ್ಲರೂ ಕೂಡ ಭಕ್ತಿಯಿಂದ ನಮ್ಮ ಎಲ್ಲ ಗುರು ಹಿರಿಯರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತಾ ಈ ಆಂಜನೇಯನ ಒಂದು ಗೀತೆಯನ್ನು ಅಪೇಕ್ಷೆ ಮೇರೆಗೆ ಆಡ್ತಾ ನಮ್ಮ ಕಾರ್ಯಕ್ರಮವನ್ನು ಬಾಕೋಣ. ಹಿಂದಿನ ರಮಣ ಗೋವಿಂದ ಶನಿದೇವರ ಪಾರ್ವತಿ ಗೋವಿಂದ ಆಂಜನೇಯ ವರನ ಗೋವಿಂದ ರಾಮನಾಮ ಮಹಾನಾಮ ರಾಮನಾಮ ಮಹಾನಾಮ ಗೊರವನಹಳ್ಳಿಯಲ್ಲಿ ನೆಲೆಸಿದ ಶ್ರೀ ಹನುಮ ಪುಟ್ಟರಾಯ ರಾಮ ರಾಮನ ಪ್ರಾಣವೇ ಹನುಮ ಹನುಮನ ಪ್ರಾಣ ಪ್ರಭು ರಘುರ ಇನ್ನ ಕುಲ ಸೋಮ ಕೋದಂಡರ ಹನುಮನ ಪ್ರಾಣ ಪ್ರಭು ರಘುರ ಇಹ ಸೋಮ ಕೋದಂಡರ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ ಹರನೇ ಅಂಬರ ದಿನಕರ ಚಂದಿರ ನಿನ್ನಯ ರೂಪವ ತೋರೆ ಸಾಗರ ಅಲೆಗಳು ಸುಸೀಲಗೊಡನೆ ನಿನ್ನಯ ನಾಮವ ಹಾಡೆ ಹರನೇ ನೀನ ರಾಮ ಮಹಾಸಾಧನ ಮುಕ್ತಿಗೆ ನೀನೆ ರಾಮ ಹನುಮನ ಪ್ರಾಣ ಪ್ರಭು ರಘುರಾಮ ನಿನ್ನ ಕುಲ ಸೋಮ ಕೋದಂಡರ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಾನಕಿ ರಾಮ ಆನಂದುಲೇಶ ಮಾನವವೇಶ ವಾನರ ಕುಲದ ಸ್ವಾಮಿ ದೀನರ ದಾತ ನೀನಿರುವಂತ ಪಾವನ ಮೈಲಿ ಭೂಮಿ ಆನಂದುಲೇಶ ಮಾನವವೇಶ ವಾನರ ಕುಲದ ಸ್ವಾಮಿ ದೀನರ ದಾತ ನೀನಿರುವಂತ ಪಾವನ ಮೈಲಿ ಭೂಮಿ ಹೇ ರಾಘವ ಪಾವನ ಮೇಘ ಶ್ಯಾಮ ಹೇ ರಾಘವ ಪಾವನ ಮೇಘ ಶ್ಯಾಮ ಈ ಲೋಕದ ಭಾಗ್ಯವು ನೀನೆ ರಾಮ ಹನುಮನ ಪ್ರಾಣ ಪ್ರಭು ರಘುರಾಮ ನಿನ್ನ ಕುಲ ಸೋಮ ಕೋದಂಡರ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಯ ರಾಮ ಜಯ ಜಯ ರಾಮ ಜಾನಕಿ ರಾಮ ಜಯ ಜಯ ರಾಮ ಜಯ ಶ್ರೀರಾಮ ರಾಮ ರಾಮನ ಪ್ರಾಣವೇ ಹನುಮ ಶ್ರೀರಾಮ ಆಂಜನೇಯ ವರದ ಗೋವಿಂದ ಗೋವಿಂದ ಗುರುವನಹಳ್ಳಿ ಕ್ಷೇತ್ರಾಧಿಪತಿಯ ಪಾಲಕಿ ಗೋವಿಂದ ಗೋವಿಂದ. ಈ ಪರಮಾತ್ಮನ ಪವಿತ್ರವಾದ ಪುಣ್ಯಕಥೆಯಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ಮಹಂದಾತ ಚಕ್ರವರ್ತಿ ಒಡ್ಡೋಲಗದಲ್ಲಿ ಕೂತಿದ್ದಾನೆ. ಲಕ್ಷ್ಮೀ ಸನೇಶ್ವರ ಇಬ್ಬರು ಬರ್ತಾ ಇದ್ದಾರೆ ನೋಡಿ. ಎಂತಹ ಸಂದರ್ಭ ಅದು. ಲಕ್ಷ್ಮೀ ಸನೇಶ್ವರ ಇಬ್ಬರೂ ಕೂಡ ಸಭೆ ಒಳಗಡೆ ಪ್ರವೇಶ ಮಾಡ್ತಿರ್ಬೇಕಾದ್ರೆ ಜೈ ಶಿವಶಂಕರ
ಛಾಯಿ ಕಲಿ ಮಾಯೆ. ಯಾರದು ನೋಡಿ? ಮಹಾಪ್ರಭು, ಇವತ್ತು ನಮ್ಮ ರಾಜ್ಯಕ್ಕೆ ಸುಯೋಗ ಮಹಾಪ್ರಭು. ಏನು ವಿಚಾರ? ಜಗಜ್ಜನನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯು ಜಗದೊಡೆಯನಾಗಿರ್ತಕ್ಕಂಥ ಸನೇಶ್ವರ ಇಬ್ಬರು ಕೂಡ ಏಕಕಾಲದಲ್ಲಿ ನಮ್ಮ ಅರಮನೆ ಕಡೆ ಬರುತ್ತಿದ್ದಾರೆ ಮಹಾಪ್ರಭು. ಬಹಳ ಸಂತೋಷ, ಬಹಳ ಸಂತೋಷ. ಎಲ್ಲರೂ ಎದ್ದು ನಿಂತು ನಮ್ರತೆಯಿಂದ ನಮಸ್ಕರಿಸೋಣ ಅಂತ ಎಲ್ಲರೂ ನಮಸ್ಕರಿಸುತ್ತಿರಬೇಕಾದ್ರೆ ಭಾರವಾದ ಹೆಜ್ಜೆ ನೀಡುತ್ತಾ ಲಕ್ಷ್ಮೀ ಸನೇಶ್ವರಿಬ್ಬರು ಕೂಡ ಸಭೆಯೊಳಗೆ ಪ್ರವೇಶ ಮಾಡುತ್ತಿರಬೇಕಾದ್ರೆ ಮಹಂದಾತ ಹೇಳ್ತಾನೆ, ಜಗಜ್ಜನನಿ ನಮೋ ನಮಃ, ಜಗದೊಡೆಯ ನಮೋ ನಮಃ, ನೀವಿಬ್ಬರು ಉಚಿತಾಸನದಲ್ಲಿ ಕುಳಿತುಕೊಳ್ಳಿ ಅಂತ ಅವರನ್ನು ಕುಳಿಸಿ ಆ ಪಾದಗಳಿಗೆ ನಮಸ್ಕರಿಸಿ ಬಂದ ಕಾರ್ಯವೇನು ಅಂತ ಕೇಳಿದಾಗ ಮಹಂದಾತ ಲಕ್ಷ್ಮೀ ಸನೇಶ್ವರಿಬ್ಬರು ಏಕಕಾಲದಲ್ಲಿ ನನ್ನ ಬಳಿಗೆ ಬಂದಿದ್ದಾರೆ ಅಂತ ಹೆಮ್ಮೆ ಪಡಬೇಡ. ಯಾವುದೋ ಒಂದು ಮುಖ್ಯವಾದ ಕೆಲಸವಿತ್ತು, ಆ ಕೆಲಸದ ನಿಮಿತ್ತ ನಾವೆಲ್ಲಿಗೆ ಬಂದಿದ್ದೇವೆ. ಹೇಳು ಪರಮಾತ್ಮ, ಶಿರಸಾವಹಿಸಿ ನಡೆಸಿಕೊಡ್ತೇನೆ. ಹೇಳು ನನ್ನ ತಂದೆ. ಮಹಂದಾತ, ಮಾತು ಕೊಡುವುದಕ್ಕೆ ಮುನ್ನ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಅರ್ಹತೆ ಇದೆಯೇ ಎಂಬುದು ಲೆಕ್ಕಾಚಾರ ಮಾಡಬೇಕು. ಪರಮೇಶ್ವರ, ನೀನು ಏನು ಕೇಳಬಲ್ಲೆ? ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪ್ರಾಣವನ್ನೇ ಕೇಳಬಲ್ಲೆಯ? ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ನನ್ನ ಪ್ರಾಣ ಕೊಡಕ್ಕೆ ಸಿದ್ಧವಾಗಿದ್ದೀನಿ ಅಂದ ಮೇಲೆ ಇನ್ನೇನು ಕೇಳ್ತೀಯ ಪರಮಾತ್ಮ? ಕೇಳು ಮಹಂದಾತ. ನಮ್ಮಿಬ್ಬರಲ್ಲಿ ಒಂದು ತರ್ಕ ಬಂದಿದೆ. ಚಂಚಲಿಯಾದ ಈ ಲಕ್ಷ್ಮಿ ದೊಡ್ಡವಳು, ನಾನು ದೊಡ್ಡವನು. ನಿಖರವಾಗಿ ನೀನು ಉತ್ತರ ಕೊಡಬೇಕು. ತೀರ್ಪನ್ನು ಸರಿಯಾಗಿ ಕೊಡ್ತಾನೆ ಅನ್ನೋ ವಿಚಾರವನ್ನು ತಿಳಿದು ನಾವಿಬ್ರು ಇಲ್ಲಿಗೆ ಬಂದಿದ್ದೀವಿ. ಹೇಳು ಮಹಂದಾತ, ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು? ಇಷ್ಟೇ ತಾನೇ ನಿಮ್ಮ ವಿಚಾರ? ಏನಂದೆ? ಹಾಗಿದ್ರೆ ತೀರ್ಪು ಕೊಡುವೆಯಾ? ಧಾರಾಳವಾಗಿ ಕೊಡುವೆ. ನ್ಯಾಯವಿದ್ದ ಕಡೆ ತೀರ್ಪನ್ನು ಕೊಡೋದೇ ನನ್ನ ಕೆಲಸ. ನಾಳೆ ಇಷ್ಟೊತ್ತಿಗೆ ನಿಮಗೆ ತೀರ್ಪು. ಸನೇಶ್ವರ ಆಗಲೇ ಬೆಚ್ಚಿ ಬಿದ್ದುಬಿಟ್ಟ. ಶಿವನಿಂದ ಆಗ್ಲಿಲ್ಲ, ನಾರಾಯಣನಿಂದ ಆಗ್ಲಿಲ್ಲ, ಬ್ರಹ್ಮನಿಂದ ಆಗ್ಲಿಲ್ಲ. ನಾಳೆ ಇಷ್ಟೊತ್ತು ತೀರ್ಪು ಕೊಡ್ತೀನಿ ಅಂತವನಲ್ಲ ಮಹಂದಾತ. ನಾನು ಕೇಳಿದ್ದೇನು ಅಂತ ಅರ್ಥ ಮಾಡ್ಕೊಂಡಿಯಾ? ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಪರಮಾತ್ಮ. ನಿಮ್ಮಿಬ್ಬರಲ್ಲಿ ಯಾರು ಶಕ್ತಿವಂತರು, ನಿಮ್ಮಿಬ್ಬರಲ್ಲಿ ಯಾರು ಶೌರ್ಯವಂತರು, ನಿಮ್ಮಿಬ್ಬರಲ್ಲಿ ಯಾರನ್ನ ತೂಕ ಮಾಡಬೇಕು ಅಂತ ತೂಕ ಮಾಡಿ ನಿಮ್ಮಿಬ್ಬರಿಗೂ ತೀರ್ಪು ಕೊಡಬೇಕು. ಅದೇ ತಾನೇ? ಹಾಗಿದ್ರೆ ನಾಳೆ ಇಷ್ಟೊತ್ತಿಗೆ ತೀರ್ಪು ಕೊಡುವೆಯಾ? ಖಂಡಿತ ಕೊಡ್ತೇನೆ. ಸರಿ, ನಾಳೆ ಇಷ್ಟೊತ್ತಿಗೆ ನಮ್ಮ ಪ್ರವೇಶ. ಲಕ್ಷ್ಮಿ, ನಡೆ ಹೋಗೋಣ. ಜೈ ಶಿವಶಂಕರ. ಲಕ್ಷ್ಮಿ ಹೇಳ್ತಾಳೆ, ಎದುರುಬೇಡ ಮಹಂದಾತ, ನಿಖರವಾಗಿ ತೀರ್ಪು ಕೊಡು. ಸನೇಶ್ವರ ಎದುರಿಸ್ಬಿಟ್ಟಾಯ್ತಾನೆ. ಮಹಂದಾತ, ತೀರ್ಪು ಗೊತ್ತಲ್ಲ ಅಂದ್ರೆ ನಾ ಏನು ಅಂತ ಗೊತ್ತಲ್ವ ನಿನಗೆ ಅಂತ ಸ್ವಲ್ಪ ಎದುರಿಸ್ತಾ ಪರಮಾತ್ಮ. ಲಕ್ಷ್ಮಿ ಏನಂದ್ಲು? ಧೈರ್ಯವಾಗಿ ಕೊಡು ಅಂದ್ಲು. ನೋಡಿ, ಶಾಲೆಯ ಮಕ್ಕಳೆಲ್ಲ ಬಂದಿದ್ದಾರೆ ಊಟಕ್ಕೆ. ನೀವು ಪ್ರಸಾದ ಮಾಡಿದವರೆಲ್ಲ ಹಂಗೆ ಹೊರಟೋಗೋದಲ್ಲ, ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೋಬೇಕು, ಭಗವಂತನ ಕತೆ ಕೇಳಬೇಕು. ಇದು ಮಹಾಪವಿತ್ರವಾದ ಪುಣ್ಯಕ್ಷೇತ್ರ. ಸುಮಾರು ಜನರ ಬಾಯಿಂದ ಕೇಳ್ಪಟ್ಟೆ. ನಮ್ಮ ವರದರಾಜಣ್ಣವರೇ ಹೇಳಿದ್ರು, ನನ್ನ ಮಗಳು ಒಳ್ಳೆ ಸಂಬಂಧ ಬರಲಿ ಭಗವಂತ ಅಂತ ಕೇಳಿದೆ. ಒಳ್ಳೆ ಸಂಬಂಧ ಕೊಟ್ಟ ಪರಮಾತ್ಮ. ಒಳ್ಳೆ ಅಳಿಯನ್ನ ಕೊಟ್ಟ, ಮೊಮ್ಮಗಳನ್ನ ಕೊಟ್ಟ. ಜೀವನದಲ್ಲಿ ಅವರು ಅಂದುಕೊಂಡದ್ದೆಲ್ಲ ಹೆಚ್ಚು ಕಡಿಮೆ ಎಲ್ಲ ಆಗಿದೆ. ಆ ಪರಮಾತ್ಮನನ್ನು ಅಷ್ಟೇ ಭಕ್ತಿಯಿಂದ ನಂಬಿದ್ದಾರೆ. ಅವರಿಂದ ಮಾತ್ರವಲ್ಲ, ಸುಮಾರು ಜನದಿಂದ ಕೇಳಿದೆ, ಈ ಕ್ಷೇತ್ರದಲ್ಲಿ ಯಾರು ಏನು ಅರ್ಕೆ ಹೊತ್ಕೊಂಡ್ರು ಕೂಡ ಅದು ಯಶಸ್ಸಾಗುತ್ತೆ ಅಂತ. ಅದೇ ಬೇಕಾಗಿರೋದು. ನಮ್ಮ ಕಷ್ಟಗಳನ್ನು ದೂರ ಮಾಡುವ ಭಗವಂತನೊಬ್ಬನೇ, ಇನ್ಯಾರೂ ಅಲ್ಲ. ಎಷ್ಟೋ ಜನಕ್ಕೆ ಹೇಳ್ಕೊಳ್ಳದೇ ಇರತಕ್ಕಂಥ ಸಮಸ್ಯೆಗಳು ಎಷ್ಟೋ ಇರುತ್ತೆ. ಅದನ್ನೆಲ್ಲವನ್ನ ಕರುಣೆ ತೋರಿಸಿ ನಮ್ಮ ಜೀವನ ಉದ್ಧಾರ ಮಾಡವನೇ ಯಾರಪ್ಪ ಅಂದ್ರೆ ಆ ಒಳಕೂತಿರೋ ಭಗವಂತ ಒಬ್ಬನೇ. ಅದಕ್ಕೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇದ್ದೀವಲ್ಲ, ಆ ಪರಮಾತ್ಮ ತಲೆ ಎತ್ತಿ ಮೆರೆದವ್ರನ್ನ ಯಾರನ್ನೂ ಬಿಟ್ಟುಕೊಡಲ್ಲ. ಅವನು ತಲೆ ತಗ್ಸದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅವನು. ಇಷ್ಟೇ ನೋಡಿ, ನಾನು ಅಂತ ಮೆರೆದವ್ರನ್ನ ನಾಶ ಮಾಡೋ ತನಕ ಅವನು ಬಿಡಲ್ಲ. ಎಲ್ಲ ನೀನೇ ಕಣಪ್ಪ ಅಂತ ತಲೆ ಬಾಗ್ದವ್ರನ್ನ ಯಾವತ್ತೂ ಅವನು ಕೈ ಬಿಡಲ್ಲ. ಅದಕ್ಕೆ ಅವನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ ಊಟ ಮಾಡಿದವರೆಲ್ಲ ಸ್ವಲ್ಪ ಹೊತ್ತು ಕೂತು ಭಗವಂತನ ಕಥೆ ಕೇಳಿ, ನಿಮಗೆಲ್ಲ ಪುಣ್ಯ ಬರುತ್ತೆ. ಭಗವಂತ ನಿಮಗೆಲ್ಲ ಇಷ್ಟಾರ್ಥ ಭಾಗ್ಯವನ್ನು ಕೊಡ್ತಾನೆ. ದೇವಸ್ಥಾನಕ್ಕೆ ಅಂತ ನೀವು ದೇಣಿಗೆಯನ್ನು ಸಲ್ಲಿಸಿ, ಕಾರ್ಯದರ್ಶಿಗಳಿದ್ದಾರೆ, ಆ ದೇಣಿಗೆಯನ್ನು ಸಲ್ಲಿಸಿ ರಸೀತಿಯನ್ನು ಪಡ್ಕೊಳ್ಳಿ. ನಿಮ್ಮ ಒಂದು ಕೊಟ್ಟಂತ ಒಂದು ಮೌಲ್ಯ ಗೊತ್ತಿಲ್ಲದಾಗೆ ಭಗವಂತನಿಗೆ ಸೇರುತ್ತೆ. ಏಕೆಂದ್ರೆ ಕೆಲವರು ಒಂದು 20 kg ಅಕ್ಕಿ ಕೊಡ್ಬೋದು, ಕೆಲವರು ಒಂದು ಮೂಟೆ ಅಕ್ಕಿ ಕೊಡ್ಬೋದು, ಕೆಲವರು 1 ಲಕ್ಷ ರೂಪಾಯಿ ಕೊಡ್ಬೋದು, ಕೆಲವರು 50 ರೂಪಾಯಿ ಕೊಡ್ಬೋದು. ಬಡವಳಾಗಿರೋಳು ಆ 50 ರೂಪಾಯಿ 1 ಲಕ್ಷ ರೂಪಾಯಿ ಎಲ್ಲ ಒಂದೇ ಕಡೆ ಸೇರ್ಕೊಳ್ಳುತ್ತೆ. 10 kg ಅಕ್ಕಿ, 2 kg ಅಕ್ಕಿ, 1 ಮೂಟೆ ಕೊಟ್ಟ ಅಕ್ಕಿ ಎಲ್ಲ ಒಂದು ಕಡೆ ಸೇರ್ಕೊಂಡು ಭಗವಂತನ ಪ್ರಸಾದವಾಗುತ್ತೆ. ಅಲ್ಲಿಗೆ ಭಗವಂತ ನೀನು ಎಷ್ಟು ಕೊಟ್ಟರೂ ಕೂಡ ನನಗೆ ಕೊಡುವಂತ ಅವನು ಎಲ್ಲವನ್ನ ಅವನೇ ಕೊಟ್ಟರೋನಲ್ವೇ. ಅವನು ಕೊಟ್ಟಿರೋದಲ್ಲಿ ಕಿಂಚಿತ್ ಅವನು ಕೊಟ್ಟಾಗ ನಮ್ಮ ಪುಣ್ಯ ನಿಜವಾಗಲೂ ಕೂಡ ಭಗವಂತನಿಗೆ ಸಾರ್ಥಕವಾಗುತ್ತೆ.
ಶನಿದೇವರ ಪಾದಕ್ಕೆ ಗೋವಿಂದ, ಗೋವಿಂದ ವರವನಹಳ್ಳಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ, ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ, ಶನಿದೇವರ ಪಾದಕ್ಕೆ. ಆ ಶನೇಶ್ವರ ನಮ್ಮೆಲ್ಲರಿಗೂ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಭಕ್ತಿಯಿಂದ ಅವನನ್ನು ನಮಸ್ಕಾರ ಮಾಡ್ತಾ ಅವನ ಧ್ಯಾನ ಮಾಡಿ. ನಮೋ ಶನಿದೇವ ಕೃಪೆಯ ತೋರ ನಿನ್ನಯ ಜಯವ, ಕಲಿಪುರುಷ ಕಾಕವಾಹನ ಪ್ರಭೋ, ಕಲಿಪುರುಷ ಕಾಕವಾಹನ. ನಮೋ ಶನಿದೇವ ಕೃಪೆಯ ತೋರ ನಿನ್ನಯ ಜಯವ, ಕಲಿಪುರುಷ ಕಾಕವಾಹನ ಪ್ರಭೋ, ಕಲಿಪುರುಷ ಕಾಕವಾಹನ. ದೇವನನ್ಮಯ ಧ್ಯಾನ ಅಜಿಬಲಗೆ ಅಮೃತಪಾನ, ದೇವನನ್ಮಯ ಧ್ಯಾನ ಅಜಿಬಲಗೆ ಅಮೃತಪಾನ. ಸುಜನಾದಿ ವಂದನೆ ನೀನು, ಸುಗುಣಮಯ ದೇವನ ನೀನು, ಶನಿದೇವ ಸುಜನಾದಿ ವಂದನೆ ನೀನು, ಸುಗುಣಮಯ ದೇವನ ನೀನು, ಸಿದ್ಧರಕ್ಷಕ ಗುರುವು ನೀನು, ಮೋಕ್ಷ ಕೊಡುವ ದೇವನು ನೀನು, ಸಿದ್ಧರಕ್ಷಕ ಗುರುವು ನೀನು, ಮೋಕ್ಷ ಕೊಡುವ ದೇವನು ನೀನು. ನಮೋ ಶನಿದೇವ ಕೃಪೆಯ ತೋರ ನಿನ್ನಯ ಜಯವ, ಕಲಿಪುರುಷ ಕಾಕವಾಹನ ಪ್ರಭೋ, ಕಲಿಪುರುಷ ಕಾಕವಾಹನ. ಬೇಡಿದಂತ ವರವ ಕೊಡುವ ನಡೆದಾಡಿದ ದೇವರ ನೀನು, ಬೇಡಿದಂತ ವರವ ಕೊಡುವ ನೀಲವರ್ಣ ಪ್ರಭು ನೀನು. ನಂಬಿದರೆ ನಿಮ್ಮಯ ಚರಣ, ಬೇಡುವೆ ನಿನ್ನೊಲುಮೆಯ ಕರುಣ, ಶನಿದೇವ ನಂಬಿದರೆ ನಿಮ್ಮಯ ಚರಣ, ಬೇಡುವೆ ನಿನ್ನೊಲುಮೆಯ ಕರುಣ, ಅವನಾಮ ನಿನ್ನಯ ಸ್ಮರಣ, ಶರಣ ವರದ ಕರುಣ ವರದ, ಅವನಾಮ ನಿನ್ನಯ ಸ್ಮರಣ, ಶರಣ ವರದ ಕರುಣ ವರದ. ನಮೋ ಶನಿದೇವ ಕೃಪೆಯ ತೋರ ನಿನ್ನಯ ಜಯವ, ಕಲಿಪುರುಷ ಕಾಕವಾಹನ ಪ್ರಭೋ, ಕಲಿಪುರುಷ ಕಾಕವಾಹನ. ಶನಿದೇವ ವರವನಹಳ್ಳಿ ಒಡೆಯ, ಇಷ್ಟಾರ್ಥ ಪ್ರದಾಯಕನೇ ಶನಿದೇವ. ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ವರವನಹಳ್ಳಿ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ, ಗೋವಿಂದ. ಇಲ್ಲಿ ಪರಮಾತ್ಮ ಮತ್ತು ಲಕ್ಷ್ಮಿ